ಪುರುಷರು ಬೇರೆ ಮಹಿಳೆಯರೊಂದಿಗೆ ಏಕೆ ಪ್ರೀತಿಯಲ್ಲಿ ಬೀಳುತ್ತಾರೆ? ಅಸಲಿ ಕಾರಣ. ಮದುವೆಯು ಒಂದು ಮಹತ್ವದ ಬದ್ಧತೆಯಾಗಿದೆ, ಆದರೆ ಇತರರನ್ನು ಆಕರ್ಷಕವಾಗಿ ಕಾಣುವ ನೈಸರ್ಗಿಕ ಮಾನವ ಪ್ರವೃತ್ತಿಯನ್ನು ಇದು ಅಗತ್ಯವಾಗಿ ತೊಡೆದುಹಾಕುವುದಿಲ್ಲ. ಮದುವೆಯ ನಂತರ ಪುರುಷರು ಇತರ ಮಹಿಳೆಯರ ಕಡೆಗೆ ಏಕೆ ಆಕರ್ಷಿತರಾಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಈ ಸಮಸ್ಯೆಗಳನ್ನು ರಚನಾತ್ಮಕವಾಗಿ ಪರಿಹರಿಸಲು ಸಹಾಯ ಮಾಡುತ್ತದೆ. ಈ ವಿದ್ಯಮಾನದ ಹಿಂದಿನ ನೈಜ ಕಾರಣಗಳ ಕುರಿತು ಕೆಲವು ಒಳನೋಟಗಳಿವೆ. ಪುರುಷರು ಎಲ್ಲಾ ಮಾನವರಂತೆ ಇತರರನ್ನು ಗಮನಿಸಲು ಮತ್ತು ಆಕರ್ಷಿಸಲು ಪ್ರೇರೇಪಿಸುವ ಜೈವಿಕ ಪ್ರವೃತ್ತಿಯನ್ನು ಹೊಂದಿದ್ದಾರೆ. ವಿಕಾಸನೀಯ ಮನೋವಿಜ್ಞಾನವು ಪುರುಷರು ತಮ್ಮ ವಂಶವಾಹಿಗಳನ್ನು ಹಾದುಹೋಗುವ ಸಾಧ್ಯತೆಗಳನ್ನು ಹೆಚ್ಚಿಸಲು ಬಹುಪಾಲುದಾರರನ್ನು ಹುಡುಕಲು ತಂತಿಗಳನ್ನು ಹೊಂದಿದ್ದಾರೆ ಎಂದು ಸೂಚಿಸುತ್ತದೆ. ಅವರು ಈ ಪ್ರಚೋದನೆಗಳ ಮೇಲೆ ಕಾರ್ಯನಿರ್ವಹಿಸುತ್ತಾರೆ ಎಂದು ಇದರ ಅರ್ಥವಲ್ಲ, ಆದರೆ ಆಕರ್ಷಣೆಯು ಒಂದು ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ. ಬದ್ಧತೆಯುಕ್ತ ವ್ಯಕ್ತಿ ತನ್ನ ವೈವಾಹಿಕ ಜೀವನದಲ್ಲಿ ಅತೃಪ್ತನಾದಾಗ ಅವನ ಕಣ್ಣುಗಳು ಸುತ್ತಲೂ ಅಲೆದಾಡುವಂತೆ ಮಾಡುತ್ತದೆ. ಪುರುಷ ಮತ್ತು ಅವನ ಹೆಂಡತಿಯ ನಡುವೆ ಕಡಿಮೆ ಸಂವಹನ ಅಥವಾ ತಿಳುವಳಿಕೆಯಿದ್ದಾಗ ಈ ಅತೃಪ್ತಿಯು ಸಾಮಾನ್ಯವಾಗಿ ಉದ್ಭವಿಸುತ್ತದೆ. ಈ ಅತೃಪ್ತಿಯು ಇತರ ಮಹಿಳೆಯರನ್ನು ನೋಡುವುದರಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸುವ ಹಂತಕ್ಕೆ ಬೆಳೆಯುತ್ತಲೇ ಇರುತ್ತದೆ. ಅದು ಅವರು ತಮ್ಮ ಭಾವನೆಗಳ ಮೇಲೆ ಕಾರ್ಯನಿರ್ವಹಿಸಲು ನಿರ್ಧರಿಸಿದರೆ ಅದು ಮೋಸಕ್ಕೆ ತಿರುಗಬಹುದು. ನವೀನತೆ ಮತ್ತು ಉತ್ಸಾಹದ ಬಯಕೆಯು ಪುರುಷರನ್ನು ಇತರ ಮಹಿಳೆಯರತ್ತ ಆಕರ್ಷಿಸುವಂತೆ ಮಾಡುತ್ತದೆ. ಕಾಲವಲದಲ್ಲಿ ಮದುವೆಯಲ್ಲಿನ ಆರಂಭಿಕ ಉತ್ಸಾಹವು ಕ್ಷೀಣಿಸಬಹುದು ಮತ್ತು ಹೊಸದು ಮತ್ತು ಭಿನ್ನವಾದ ಆಕರ್ಷಣೆಯು ಆಕರ್ಷಕವಾಗಬಹುದು. ನವೀನತೆಯ ಈ ಬಯಕೆಯು ಸಾಮಾನ್ಯ ಮಾನವ ಲಕ್ಷಣವಾಗಿದೆ ಮತ್ತು ಮುಕ್ತ ಸಂವಹನ ಮತ್ತು ಸಂಬಂಧವನ್ನು ಕ್ರಿಯಾಶೀಲವಾಗಿಡುವ ಪ್ರಯತ್ನಗಳ ಮೂಲಕ ನಿರ್ವಹಿಸಬಹುದು. ಕೆಲವೊಮ್ಮೆ ಪುರುಷರು ತಮ್ಮ ಭಾವನಾತ್ಮಕ ಅಗತ್ಯಗಳನ್ನು ತಮ್ಮ ಮದುವೆಯಲ್ಲಿ ಪೂರ್ಣವಾಗಿ ಪೂರೈಸುತ್ತಿಲ್ಲ ಎಂದು ಭಾವಿಸಬಹುದು. ಇದು ಅವರಿಗೆ ಬೇರೆ ಮಹಿಳೆಯರಿಂದ ಭಾವನಾತ್ಮಕ ಸಂಪರ್ಕ ಅಥವಾ ದೃಢೀಕರಣವನ್ನು ಪಡೆಯಲು ಕಾರಣವಾಗಬಹುದು. ಮದುವೆಯ ಒಳಗಿನ ಈ ಭಾವನಾತ್ಮಕ ಅಂತರಗಳನ್ನು ಪರಿಹರಿಸುವುದು ಬೇರೆಡೆ ಗಮನ ಸೆಳೆಯುವ ಸಾಧ್ಯತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪುರುಷರು ತಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಲು ಇತರ ಮಹಿಳೆಯರಿಂದ ದೃಢೀಕರಣವನ್ನು ಪಡೆಯಬಹುದು. ಹೊಸಬರಿಂದ ಅಭಿನಂದನೆಗಳು ಮತ್ತು ಗಮನವು ಅವರಿಗೆ ಆಕರ್ಷಕ ಮತ್ತು ಅಪೇಕ್ಷಿತ ಭಾವನೆಯನ್ನು ನೀಡಲು ಸಹಾಯ ಮಾಡುತ್ತದೆ. ಎರಡೂ ಪಾಲುದಾರರು ಮದುವೆಯಲ್ಲಿ ಮೌಲ್ಯಯುತ ಮತ್ತು ಮೆಚ್ಚುಗೆಯನ್ನು ಅನುಭವಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುವುದು ಬಾಹ್ಯ ಮೌಲ್ಯವಾದನೆಯ ಈ ಬಯಕೆಯನ್ನು ತಗ್ಗಿಸಬಹುದು. ಮದುವೆಯ ಒಳಗೆ ದೈಹಿಕ ಅನ್ಯೋನ್ಯತೆಯ ಕುಸಿತವು ಪುರುಷರನ್ನು ಇತರ ಮಹಿಳೆಯರತ್ತ ಆಕರ್ಷಿತರಾಗಲು ಕಾರಣವಾಗಬಹುದು. ದೈಹಿಕ ಸಂಪರ್ಕವು ಸಂಬಂಧದ ಮುಖ್ಯ ಅಂಶವಾಗಿದೆ ಮತ್ತು ಅದರ ಅನುಪಸ್ಥಿತಿಯು ಪುರುಷರು ಬೇರೆಡೆ ತುಂಬಲು ಪ್ರಯತ್ನಿಸಬಹುದಾದ ಶೂನ್ಯವನ್ನು ಸೃಷ್ಟಿಸಬಹುದು. ಆರೋಗ್ಯಕರ ಮತ್ತು ಸಕ್ರಿಯ ಆತ್ಮೀಯ ಜೀವನವನ್ನು ಕಾಪಾಡಿಕೊಳ್ಳುವುದು ಬಂಧವನ್ನು ಗಟ್ಟಿಯಾಗಿಡಲು ಸಹಾಯ ಮಾಡುತ್ತದೆ. ಕೆಲವೊಮ್ಮೆ ಕೇವಲ ಅವಕಾಶಗಳ ಲಭ್ಯತೆಯು ಪುರುಷರನ್ನು ಇತರ ಮಹಿಳೆಯರತ್ತ ಆಕರ್ಷಿತರಾಗಲು ಕಾರಣವಾಗಬಹುದು. ಕೆಲಸ ಅಥವಾ ಸಾಮಾಜಿಕ ಕಾರ್ಯಗಳು ಎಂತಹ ಸನ್ನಿವೇಶಗಳಲ್ಲಿ ಅವರು ಇತರ ಮಹಿಳೆಯರೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯುವ ಸಂದರ್ಭಗಳು ಪ್ರಲೋಭನಗಳನ್ನು ಸೃಷ್ಟಿಸಬಹುದು. ಈ ಸನ್ನಿವೇಶಗಳ ಬಗ್ಗೆ ಅರಿವಿದ್ದು ಮತ್ತು ಗಡಿಗಳನ್ನು ಹಾಕಿಕೊಳ್ಳುವುದು ಈ ಆಕರ್ಷಣೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ 1000 ಕನಸು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಹುಡುಗರೇ